here with an inspiring theme, the story of Ekalavya. Ekalavya is a symbol of devotion, discipline, and respect for his guru, even being not taught directly. His dedication teaches us true learning begins with hard work, humility, and commitment. So let us welcome our amazing students who beautifully present the story of Ekalavya on the stage. ಧನುರ್ವಿದ್ಯೆಯ ಮಹಾಜ್ಞಾನಿ, ಸರ್ವಶ್ರೇಷ್ಠ ಗುರು, ಯಾರು ರಾಜಪುತ್ರರಿಗೆ ಶಸ್ತ್ರ ಅಸ್ತ್ರದ ಶಿಕ್ಷೆ ದೀಕ್ಷೆ ಕೊಟ್ಟರೋ ಅವರೇ ಮಹಾಋಷಿ ದ್ರೋಣಾಚಾರ್ಯರು. ಜನಧನ ರಕ್ಷಾ ದೀಕ್ಷಾಂಕಿತ ಪರಮಾಧವ, ಜಯ ಹೋ ಜಯ ಜಯ ಹೋ. ವಿಶಾಖರಾಜನ ಪುತ್ರನಾಗಿದ್ದು ಕಲಿಯಲು ಆತುರನಾಗಿದ್ದು ಸಜ್ಜನ ಸಭ್ಯನಾಗಿದ್ದವನು ಇವನು. ಇವನ ಹೆಸರೇ ಏಕಲವ್ಯ. ಏಕಲವ್ಯನದ್ದು ಒಂದೇ ಇಚ್ಛೆಯಾಗಿತ್ತು. ಅದೇನೆಂದರೆ ದ್ರೋಣಾಚಾರ್ಯರ ಶಿಷ್ಯನಾಗುವುದು, ಅವರಿಂದ ವಿದ್ಯೆಯನ್ನ ಕರಗತ ಮಾಡಿಕೊಳ್ಳುವುದು. ಪ್ರಣಾಮಗಳು ಗುರುವರಿಯರೇ, ನಾನು ನಿಮ್ಮ ಪರಮ ಭಕ್ತ. ನಾನು ತಮ್ಮಿಂದ ಧನುರ್ವಿದ್ಯೆಯನ್ನ ಕಲಿಯಲು ಇಚ್ಛಿಸುತ್ತೇನೆ. ಬಾಲಕ, ಇದು ಸಾಧ್ಯವಿಲ್ಲ. ನಾನು ಕೇವಲ ರಾಜಪುತ್ರರಿಗೆ ಮಾತ್ರ ವಿದ್ಯೆ ಕಲಿಸುತ್ತೇನೆ. ನಿನಗೆ ಇಲ್ಲಿ ಯಾವ ಜಾಗವೂ ಇಲ್ಲ. ಆದರೆ ಗುರುಗಳೇ, ಇಲ್ಲಿ ನೋಡಿ, ಅದ್ಭುತ. ಯಾರು ಇದು? ಯಾರು ನಿನಗೆ ಈ ವಿದ್ಯೆಯನ್ನ ಕಲಿಸಿದ ಗುರು? ಯಾರು ನೀನು? ನಾನು ಏಕಲವ್ಯ. ನಿಮ್ಮನ್ನೇ ನನ್ನ ಗುರುವೆಂದು ನಂಬಿ ಈ ವಿದ್ಯೆಯನ್ನ ಕಲಿತಿದ್ದೇನೆ. ಇಲ್ಲಿ ನೋಡಿ, ಈ ನಿಮ್ಮ ಮೂರ್ತಿ ನನಗೆ ವಿದ್ಯೆಯನ್ನ ಕಲಿಯಲು ಸ್ಫೂರ್ತಿ ತುಂಬಿದೆ.
ತುಂಬ ಪ್ರಸನ್ನನಾದೆ. ನಿನ್ನ ವಿದ್ಯೆ ಸಂಪೂರ್ಣವಾಗಿದೆ. ನಾನು ನಿನ್ನಿಂದ ಗುರುದಕ್ಷಿಣೆಯನ್ನ ಕೇಳುತ್ತಿದ್ದೇನೆ. ಗುರುದಕ್ಷಿಣೆಯಾಗಿ ನನಗೆ ನೀನು ನಿನ್ನ ಬಲಗೈಯ ಹೆಬ್ಬೆರಳನ್ನ ದಕ್ಷಿಣೆಯಾಗಿ ನೀಡು. ಈ ನಿನ್ನ ಬಲಿದಾನದ ಇತಿಹಾಸ ಎಂದಿಗೂ ಮರೆಯಾಗದು.